ಈಗ ತಾನೇ ಒಂದು ಅಪ್ಡೇಟ್ ಬರ್ತಾ ಇದೆ. ನಾವು ಬೆಳಗಿನಿಂದಲೂ ಹೀಗಾಗತ್ತಂತೆ ಅಂತ ಹೇಳ್ತಾ ಇದ್ದಂಥ ಸುದ್ದಿ ನಿಜವಾಗಿದೆ. ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಕೋರ್ಟ್ ಆದೇಶವನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಶಿಫ್ಟ್ ಮಾಡೋದಕ್ಕೆ. ಯಾಕಂದ್ರೆ ಈ ಹಿಂದೆ ಒಂದು ಮುಜುಗರ ಅನುಭವಿಸಿದ್ರು ಶಿಫ್ಟ್ ವಿಚಾರದಲ್ಲಿ. ಹಾಗಾಗಿ ಈಗ ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡೇ ಈಗ ನಟ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಪರ್ಮಿಷನ್ ಕೊಟ್ಟಿದೆ. 24ನೇ ACMM ಕೋರ್ಟ್ನಿಂದ ಈ ಆದೇಶ ಹೊರಗೆ ಬಂದಿದೆ. ಬಟ್ ಪ್ರಶ್ನೆ, ಬಳ್ಳಾರಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ. ಪರಪ್ಪನಗ್ರಹಾರದಲ್ಲೇ ರಾಜಾತಿಥ್ಯವನ್ನು ಪಡೆದುಕೊಂಡಿದ್ದಂಥ ದರ್ಶನ್ ಕ್ಲೀನ್ ಮಾಡೋರ್ಗಿನೂ ಕ್ಯೂ ಹಚ್ಚಿರ್ತಾರಂತೆ. ಬಕೆಟು ಅದು ಇದು ಬ್ರಷ್ ಕೊಟ್ಟರೆ ಸರ್. ಅದ್ರ ಜೊತೆಗೆ ನೋಡಿ, ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸಹಚರರು ಕೂಡ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಪ್ರದೋಷನನ್ನ ಬೆಳಗಾವಿ ಜೈಲಿಗೆ ಹಾಕಿದ್ದಾರೆ. ಪ್ರದೋಷ ಬೆಳಗಾವಿ ಜೈಲಿಗೆ, ನಾಗರಾಜ ಕಲಬುರಗಿ ಜೈಲಿಗೆ. ಯಾರು ಅಂದ್ರೆ ದರ್ಶನ್ ಮ್ಯಾನೇಜರ್, ಆ ಫೋಟೋದಲ್ಲಿ ಇರ್ತಾನೆ ನೋಡಿ ನಾಗರಾಜ. ಇನ್ನು ವಿನಯ್ ಅನ್ನೋನು ವಿಜಯಪುರ ಜೈಲಿಗೆ. ಒಬ್ಬರೊಬ್ಬರನ್ನ ಒಂದೊಂದು ಕಡೆ ಸ್ಥಳಾಂತರ ಮಾಡಿದ್ದಾರೆ. ಧನರಾಜನನ್ನ ಧಾರವಾಡ ಜೈಲಿಗೆ ಸ್ಥಳಾಂತರ ಮಾಡಿದ್ದಾರೆ. ನಟ ದರ್ಶನ್ನ ಬಳ್ಳಾರಿಗೆ, ಲಕ್ಷ್ಮಣ್ ಮತ್ತು ಜಗದೀಶ್ನನ್ನ ಶಿವಮೊಗ್ಗ ಜೈಲಿಗೆ. ಆ್ಯಂಡ್ ಈಗಾಗಲೇ 4 ಜನ ಮಾಫಿ ಸಾಕ್ಷಿಗಳು ಯಾರಿದ್ದಾರೆ, 4 ಜನರನ್ನ ಈಗಾಗಲೇ ತುಮಕೂರಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲರನ್ನ ಚದುರಿಸಿದ್ದಾರೆ. ನಮ್ಮ ಪವಿತ್ರ ಗೌಡರು ಪರಪ್ಪನಗ್ರಹಾರದಲ್ಲೇ ಉಳ್ಕೊಂಡಂಗೆ ಕಾಣ್ತಾ ಇದೆ. ಅವರನ್ನು ಅಲ್ಲೇ ಉಳಿಸಿ ಮತ್ತುಳಿದಂಥ ಬೇರೆ ಬೇರೆ ಆರೋಪಿಗಳನ್ನು ಬೇರೆ ಬೇರೆ ಕಡೆಯ ಜೈಲುಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಇದರಲ್ಲಿ ನಾಗರಾಜ ಒಬ್ಬ ದರ್ಶನ್ ಜೊತೆ ಕಾಣಿಸ್ಕೊಂಡ ಅನ್ನೋದು ಬಿಟ್ಟರೆ ಮತ್ತುಳಿದವ್ರು ಯಾರು ದರ್ಶನ್ ಜೊತೆ ಕಾಣಿಸ್ಕೊಂಡಿಲ್ಲ. ಈಗ ಅವರೊಬ್ಬರನ್ನ ದೂರ ಮಾಡಿದ್ದಾರೆ ಅಥವಾ ಈ ಗ್ಯಾಂಗನ್ನು ದೂರ ಮಾಡಿದ್ದಾರೆ. ಗ್ಯಾಂಗ್ ಅಲ್ಲ, ಒಳಗಡೆ ನ್ಯೂಸೆನ್ಸ್ ಮಾಡಿದ್ವಿ. ಇವರೆಲ್ಲ ಒಟ್ಟಿಗೆ ಸೇರಿ ಕೂತ್ಕೊಂಡು ತರಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಫೋಟೋ ಸಾಕ್ಷ್ಯಗಳಂತೂ ಇಲ್ಲ ಆ ವಿಚಾರದಲ್ಲಿ. ಇವರು ಜೊತೆಗಿರೋದು ಯಾರ ಜೊತೆ? ಒಂದು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಅವ್ರ ಜೊತೆಗಿರೋದು, ಬೆಡ್ ಮೇಲೆ ಕೂತಿರೋದು, ಮೊಬೈಲ್ ಕೈಯಲ್ಲಿರೋದು, ವಿಡಿಯೋ ಕಾಲ್ ಮಾಡಿರೋದು. ಸೊ ಎಲ್ಲ ಆರೋಪಿಗಳನ್ನು ಸದ್ಯಕ್ಕಂತೂ ಶಿಫ್ಟ್ ಮಾಡಿದ್ದಾರೆ. ಸರ್, ಇದೇನಾದರೂ ಎಫೆಕ್ಟಾ? ನಾನು ಯಾಕೆ ಹೇಳಿದೆ ಅಂತಂದರೆ, ಈಗ ಕುಳ್ಳ ಸೀನಾ, ವಿಲ್ಸನ್ ಗಾರ್ಡನ್ ನಾಗನಂಥ ನಟೋರಿಯಸ್ ರೌಡಿಗಳು ಅವ್ರದ್ದೇ ಆದಂಥ ಗ್ಯಾಂಗು. ನೀವಾಗಲೇ ಹೇಳ್ದಂಗೆ ಭಯ ಹುಟ್ಟಿಸ್ಕೊಂಡು ಅವರು ಒಳಗಡೆ ಕೂರಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವ್ರನ್ನ ಅಧಿಕಾರಿಗಳನ್ನು ಭಯದಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಭಯ ಮತ್ತು ಅವರೆಲ್ಲ ಮೀಟ್ ಆಗೋದಕ್ಕೆ ಅವಕಾಶ, ಇವ್ರನ್ನೆಲ್ಲ ಒಟ್ಟು ಕೂರಿಸುವಂಥ ಅವಕಾಶ, ಒಂದು ಚೇರ್ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೊಂದು ಸಿಗರೇಟ್ ತಂದು ಕೊಡೋದಾಗಿರ್ಬೋದು. ಅವ್ರು ಕೂತ್ಕೊಂಡು ನೋಡಿದರೆ ಒಂದು ಸಿನಿಮಾ ಸೆಟ್ಟಲ್ಲಿ ಕೂತಂಗಿದೆ. ಈ ರೀತಿ ವ್ಯವಸ್ಥೆಗಳನ್ನು ಮಾಡೋದನ್ನು ನೋಡಿದ್ದೀರಾ? ಈಗ ದುಡ್ಡು ತಗೊಂಡು ಸಿಗರೇಟ್ ಕೊಡೋದು ಓಕೆ, ಆದರೆ ಅವರು ಕೂತ್ಕೊಂಡು ಸಿಗರೇಟ್ ಸೇದಕ್ಕೆ ಅವಕಾಶ ಮಾಡಿಕೊಡೋ ಜೈಲಲ್ಲಿ ಹೊಸ್ತು ಅಂತ ಅನ್ಸುತ್ತಲ್ಲ ನನಗೆ. ಬಹುಶಃ ಅಲ್ಲಿ ಜೈಲಿನಲ್ಲಿ ಇವ್ರ ಅಭಿಮಾನಿಗಳು ಇರಬೇಕು ನನ್ನ ಲೆಕ್ಕದಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಈ ಥರ ವ್ಯವಸ್ಥೆ ಯಾರು ಮಾಡಿ ಕೊಡೋದಿಲ್ಲ. ಭಾಳ ರೂಮ್ನಲ್ಲಿ ಚೇರ್ ಕೊಡ್ತಾರೆ, ರೂಮ್ನಲ್ಲೇ ಕೂತ್ಕೊಂಡು ಮಾತಾಡ್ತಾರೆ, ಮುಂದೆ ಹೋಗ್ತಾರೆ. ಇದು ವ್ಯವಸ್ಥೆ ಇರ್ತದೆ. ಇವನ್ ಪ್ರೈವೇಟ್ನವರು ಮಾತಾಡಬೇಕಂದ್ರೆ ಫೋನ್ನಲ್ಲಿ, ಲ್ಯಾಂಡ್ ಫೋನ್ದಲ್ಲಿ 5 ನಿಮಿಷ 10 ನಿಮಿಷ ಟೈಮ್ ಇರ್ತದೆ. ಆ 5 ನಿಮಿಷ ಮಾತಾಡ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಇರ್ತಾನೆ, ಅದು ರೆಕಾರ್ಡಿಂಗು ಆಗ್ತಿರ್ತದೆ ಏನು ಮಾತಾಡ್ತಾರೆ ಅಂತ ಅನ್ನೋದು. ಸೊ ಅವನು ಪಕ್ಕದಲ್ಲಿ ಟೈಮ್ ಆಯ್ತು ಮುಗಿಸು ಅಂತ ಹೇಳ್ತಾ ಇರ್ತಾನೆ. ಅದು ಈ ಥರ ಸಿಸ್ಟಮ್ ಒಳಗಿರುವಾಗ ಮೊಬೈಲ್ ಅವರಲ್ಲಿ ಬರ್ತವೆ. ಮೊಬೈಲು ಅದು ರೌಡಿಗಳಲ್ಲಿ ಮಾತ್ರ ಇರ್ತದೆ. ಅಲ್ಲಿ ಎಲ್ಲರ ಕಡೆ ಮೊಬೈಲ್ ಇರೋದಿಲ್ಲ. ಯಾವ ರೌಡಿಸಮ್ ಮಾಡ್ತಾನೆ ಅವನ ಹತ್ರ ಮಾತ್ರ ಇರ್ತದೆ. ಅವನು ಬರೀ ಅದನ್ನು ಮೊಬೈಲ್ ಸಪ್ಲೈ ಅಲ್ಲ, ಅವನ್ನೆಲ್ಲರಿಗೂ ಹೇಳ್ತಿರ್ತಾನೆ, ಮಗನೇ ಚಿಕ್ಕದು ಕಳುವು ಮಾಡಿದ್ರು ಜೈಲು ಸೇರ್ತೀಯ, ದೊಡ್ಡದು ಮಾಡಿದ್ರು ಜೈಲು ಸೇರ್ತೀಯ. ಯಾಕೆ ಮಾಡೋದು ಮಾಡ್ತೀಯ, ದೊಡ್ಡದೇ ಮಾಡು, ಒಳ್ಳೆ ವಕೀಲ ಇಟ್ಟರೆ ಆರಾಮ್ ಬೇಲ್ ಸಿಗ್ತದೆ, ಬಿಡುಗಡೆ ಆಗ್ತದೆ ಕೇಸು.